ಬಳ್ಳಾರಿ ಜಿಲ್ಲೆಯ ಉಳಿವಿಗೋಸ್ಕರ ಹೋರಾಟ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. ಇದಕ್ಕಿಂತ ಮುಂಚಿತವಾಗಿ ತಮಗೆಲ್ಲ ತಿಳಿದಿರುವಂತೆ ಬಳ್ಳಾರಿ ಬಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದೀವಿ ಮತ್ತು ಅಲ್ಲಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಸಹ ಹೋರಾಟಗಳನ್ನು ಮಾಡಿದ್ದಾರೆ. ಇವತ್ತು ಅಖಂಡ ಬಳ್ಳಾರಿ ಜಿಲ್ಲೆ ಉಳಿವಿಗೋಸ್ಕರ 6ನೇ ದಿನ ನಾವು ಇವತ್ತು ಧರಣಿ ಕಾಲಿಟ್ಟಿದ್ದೀವಿ. ಅದ್ರ ಜೊತೆಗೆ ನಾವು 2 ಟೀಮ್ ಮಾಡಿಕೊಂಡು ಒಂದು ಟೀಮು ಇಡೀ ಎಲ್ಲ ತಾಲೂಕುಗಳಲ್ಲಿ ತಿರುಗ್ತಾ ಇದ್ದಾರೆ. ಅವರು ಅಲ್ಲಿ ಕೆಲಸ ಮಾಡ್ತಾರಲ್ಲ ತಹಸೀಲ್ದಾರ್ಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಗಳು ಪತ್ರಗಳು ಕಳಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ನಾವುಗಳು ಇವತ್ತೇನು ಇಲ್ಲಿ ಕುಂತ್ಕೊಂಡು ಪ್ರತಿದಿನ ಒಂದೊಂದು ಸಂಘಟನೆಯವರು ಕುಂತ್ಕೊಂಡು ಒಂದು ಹೋರಾಟವನ್ನು ಹಂಗೆ ಉಳಿಸ್ಕೊಳ್ಬೇಕು, ಈ ಅಖಂಡ ಬಳ್ಳಾರಿ ಜಿಲ್ಲೆ ಉಳಿಯುವವರೆಗೆ ನಾವು ಉಳಿಬೇಕು, ಇಲ್ಲಿ ಕುಂದಿರ್ಬೇಕಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. ಅದ್ರ ಮುಖೇನ ಇವತ್ತು ಮೊದಲನೇದಾಗಿ ಈ ಒಂದು ಏನು ಅಬ್ಜೆಕ್ಷನ್ ಕಾಲ್ ಮಾಡಿದ್ರು ಅಂದರೆ ಏನು ರಾಜ್ಯ ಪ್ರಪತ್ರದಲ್ಲಿ ಆಕ್ಷೇಪಣಾ ಏನು ಸಲ್ಲಿಸಿದ್ರು ಅದಕ್ಕೆ ನಾವು ಸಲ್ಲಿಸ್ಬೇಕಂತೇಳಿ ಇವತ್ತು ತೀರ್ಮಾನ ಕೈಗೊಂಡು ಇವತ್ತು 12 ಗಂಟೆಯಿಂದ ನಾವು ಒಂದು ಆಕ್ಷೇಪಣಾ ಪತ್ರಗಳಿಗೆ ಸಹಿ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ 1 ಲಕ್ಷ ನಾವು ಈ ಆಕ್ಷೇಪಣಾ ಪತ್ರಗಳು ಕಳಿಸ್ಲಿಕ್ಕೆ ನಾವು ಇವತ್ತು ಬಳ್ಳಾರಿ ಜಿಲ್ಲೆ ಎಲ್ಲ ಜನತೆ ಸನ್ನದ್ಧರಾಗಿದ್ದೀವಿ. ಇದ್ರ ಮೇಲೆ ಸರ್ಕಾರ ಏನು ತೀರ್ಮಾನ ತಗೊಳ್ತಾರೆ ನೋಡ್ಕೊಂಡು ಮುಂದಿನ ಹೋರಾಟಗಳನ್ನ ನಾವು ತಗೊಳ್ತೀವಿ. ಆದರೆ ಒಂದು ಮಾತನ್ನು ಇಲ್ಲಿ ಹೇಳ್ತೀವಿ, ಏನು 14ನೇ ತಾರೀಕುವರೆಗೆ ಇವತ್ತು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕೊನೆ ದಿನ ಇದೆ, ಜನವರಿ 14. ಅಲ್ಲಿವರೆಗೂ ಸಹ ನಿರಂತರವಾಗಿ ಈ ಹೋರಾಟ ಇರುತ್ತೆ. ಅಲ್ಲಿವರೆಗೆ 1 ಲಕ್ಷ ಈ ಪತ್ರಗಳನ್ನು ನಾವು ಆಕ್ಷೇಪಣೆ ಪತ್ರಗಳನ್ನು ನಾವು ರಾಜ್ಯ ಸರ್ಕಾರಕ್ಕೆ ತಲುಪಿಸ್ತೀವಿ.